ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗ್ಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದ್ರೆ ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ. ಆ ಉದ್ದೇಶದ ಜೊತೆ ನಿಮ್ ಮುಂದೆ ತಂದಿದ್ದೀನಿ. ಟು ದ ಪಾಯಿಂಟ್. ಸ್ವಾಗತ ನಿಮ್ಗೆ. ಸೈದ್ಧಾಂತಿಕ ವಿಚಾರಗಳು, ಸೈದ್ಧಾಂತಿಕ ಹೋರಾಟ ಅದು ಕೇವಲ ರಾಜಕೀಯ ಪಕ್ಷಗಳಿಗೆ ಸೀಮಿತವಾದಂತಹ ವಿಷಯ ಆಗಿಲ್ಲ. ಇದು ನಮ್ಮ ದಿನನಿತ್ಯ ಜೀವನವನ್ನ ಒಂದಲ್ಲ ಒಂದು ರೀತಿ ಸಣ್ಣದಾಗಿಯೋ ದೊಡ್ಡದಾಗಿಯೋ ಯಾವುದೋ ಒಂದು ಪ್ರಮಾಣದಲ್ಲಿ ಪ್ರಭಾವಿಸುವಂತ ವಿಷಯಗಳಾಗಿ ಪರಿಣಮಿಸಿದೆ ಅಂದ್ರೆ ನಾವು ನೀವು ಇವತ್ತು ಒಪ್ಪಲೇಬೇಕಾಗ್ತದೆ. ಒಂದು ಪ್ರದೇಶದ ಸಂಸ್ಕೃತಿ, ಅಲ್ಲಿನ ಒಂದು ಬದುಕಿನ ವಾತಾವರಣ ಮತ್ತೆ ಅಲ್ಲಿನ ಜನರ ಆಲೋಚನೆಯನ್ನ ರೂಪಿಸೋದೆ ಯಾವ ಸರ್ಕಾರ ಇದೆ ಅದರ ಆಡಳಿತದ ವೈಖರಿ. ಆ ಸರ್ಕಾರ ಗೆದ್ದು ಬರೋದಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ಹತ್ತಾರು ಮಾರ್ಗಗಳ ನಡುವೆ ಒಂದು ಪ್ರಮುಖ ಒಂದು ಕಾರಣ ಅಥವಾ ಒಂದು ಪ್ರಮುಖ ವೇದಿಕೆ ಅಂದ್ರೆ ಅದು ಸಿದ್ಧಾಂತ. ಇವತ್ತಿನ ದಿನ ಕರ್ನಾಟಕವನ್ನು ಸೇರಿದಂತೆ ಇಡೀ ದೇಶದಲ್ಲೇ ಒಂದು ಸೈದ್ಧಾಂತಿಕ ಹೋರಾಟ ನಡೀತಿರೋದು ನಿಜ. ಆ ಒಂದು ಹೋರಾಟದ ಒಂದು ಅಂಶ, ಒಂದು ಭಾಗವನ್ನ ನಾವು ಕರ್ನಾಟಕದಲ್ಲೂ ಕೂಡ ವೀಕ್ಷಣೆ ಮಾಡ್ತಿದ್ದೇವೆ. ಇದರ ಮುಂಚೂಣಿಯನ್ನ ಅಥವಾ ಮುಂದಾಳತ್ವವನ್ನ ವಹಿಸಿರುವಂಥದ್ದು ರಾಜ್ಯದ ಇಂದಿನ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು. ಆದ್ರೆ ಅವರು ಗೃಹ ಸಚಿವರು ಆಗಿದ್ದಾರೆ ಅಂತ ಈ ಒಂದು ಜವಾಬ್ದಾರಿಯನ್ನ ಅಥವಾ ಸ್ಥಾನವನ್ನ ಪಡ್ಕೊಂಡಿದ್ದಾರೋ ಅಥವಾ ಅವರ ಸೈದ್ಧಾಂತಿಕ ಬೆಂಬಲಿಗರನ್ನ ತೃಪ್ತಿಪಡಿಸ್ಲಿಕ್ಕೆ ಮತ್ತೆ ತಮ್ಮ ಸೈದ್ಧಾಂತಿಕ ಬದ್ಧತೆಯನ್ನ ಸಾಬೀತುಪಡಿಸ್ಲಿಕ್ಕೆ ಹೀಗೆ ಮಾಡ್ತಿದ್ದಾರೋ ಪ್ರಶ್ನೆ ಆಗುಳಿದಿದೆ. ಒಬ್ಬ ರಾಜಕಾರಣಿ ಒಂದು ಸೈದ್ಧಾಂತಿಕ ಹೋರಾಟವನ್ನ ಮಾಡಬೇಕಾದ್ರೆ ರಾಜಕೀಯ ಲೇಪನವನ್ನ ಹೊರತುಪಡಿಸಿ ಮಾಡೋದು ಅಸಾಧ್ಯ. ಆದ್ರೆ ಈ ಬಾರಿ ಅವರು ಪಡ್ಕೊಂಡಿರುವಂತಹ ಒಂದು ಸ್ಥಾನ ಅವರಿಗೆ ಈ ಒಂದು ಅವಕಾಶವನ್ನ ಕೂಡ ಕೊಟ್ಟಿದೆ. ಅವರ ಸೈದ್ಧಾಂತಿಕ ಬದ್ಧತೆಯನ್ನ ಸಾಬೀತುಪಡಿಸೋದರ ಜೊತೆಗೆ ಅವರು ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವಂತ ಕ್ರಮಕ್ಕೆ ಮುಂದಾಗ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ನಮ್ಮ ಮುಂದೆ ತಂದಿದೆ. ಇವತ್ತಿನ ಚರ್ಚೆಯ ವಿಷಯ ಸಂಘ ಭಂಗ. ಅಂದ್ರೆ ಭಂಗ ಆಯ್ತಾ ಅಂತ ನಾವು ಕೇಳ್ತಿದ್ದೀವಿ. ಕೇವಲ ಈ ರೀತಿಯ ಪದೇ ಪದೇ ಸಂಘವನ್ನ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಗುರಿಯಾಗಿಸಿ ಈ ಒಂದು ಸುತ್ತೋಲೆ, ಈ ಒಂದು ಸರ್ಕಾರದ ನಿಯಮಾವಳಿಯಲ್ಲಿ RSSನ ಉಲ್ಲೇಖ ಇಲ್ಲದೇ ಇದ್ರೂ ಕೂಡ ಬಹಳ ಸಹಜವಾಗಿ ನಿಮ್ಮಂತ ಸಾಮಾನ್ಯರು ಯಾರು ಈ ನಿಯಮವನ್ನ ತಂದಿದ್ದಾರೆ ಅವರ ಒಂದು ಸೈದ್ಧಾಂತಿಕ ನಿಲುವೇನಾಗಿದೆ ಅದನ್ನ ಇದರ ಜೊತೆ ಜೋಡಿಸಿ ನೋಡಿದಾಗ ಕಾಣ್ತದೆ ಬಹಳ ಸ್ಪಷ್ಟವಾಗಿ ಇದರ ಹಿಂದೆ ಒಂದು ರಾಜಕೀಯ ಉದ್ದೇಶ ಇರಬಹುದು, ಇಲ್ದೇನೂ ಇರಬಹುದು. ಇದೆ ಅಂತ ಹೇಳಲಿಕ್ಕೆ ಒಂದಷ್ಟು ಕಾರಣ, ಇಲ್ಲ ಅಂತ ಹೇಳಲಿಕ್ಕೆ ಮತ್ತೊಂದಷ್ಟು ಕಾರಣ. ಇವತ್ತಿನ ಚರ್ಚೆಯ ಅವಧಿಯಲ್ಲಿ ಇದನ್ನ ಒಂದು ತಾರ್ಕಿಕ ದಾರಿಯಲ್ಲಾದ್ರೂ ತಗೊಂಡು ಹೋಗೋಣ ಅಂತ. ಅಂದ್ರೆ ಅಂತ್ಯ ಈ ಒಂದು ಚರ್ಚೆಯಲ್ಲಿ ಆಗ್ಲಿಕ್ಕಿಲ್ಲ. ಆದ್ರೆ ಈ ಒಂದು ಆಲೋಚನೆ, ಈ ನಿಯಮಾವಳಿಗಳ ಪಟ್ಟಿ, ಇದ್ರ ಹಿಂದೆ ಇರುವಂತಹ ಒಂದು ತರ್ಕ, ಅದ್ರ ಸುತ್ತಮುತ್ತಲೂ ಆವರಿಸ್ಕೊಂಡಿರುವಂತಹ ರಾಜಕಾರಣ, ಬರ್ತಿರುವಂತಹ ವಾದ ವಿವಾದ, ಟೀಕೆ ಪ್ರತಿ ಟೀಕೆ, ಇದೆಲ್ಲವನ್ನು ನೋಡಿ ನಾವು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ವಿವೇಚನೆಗೆ ಬಿಡ್ತೀವಿ ಈ ಒಂದು ಪ್ರಕರಣ ಯಾವ ದಿಕ್ಕಲ್ಲಿ ಸಾಗ್ತಿದೆ ಅಂತ ನಿರ್ಧರಿಸೋದಕ್ಕೆ. ಅಷ್ಟಕ್ಕೂ ಇವತ್ತು ತಂದಿರುವಂತಹ ಒಂದು ನಿಯಮಾವಳಿ ಏನ್ ಹೇಳ್ತದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಾರ್ವಜನಿಕ ಸ್ವತ್ತಿನ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಬೇಕು ಅಂದ್ರೆ ಅದಕ್ಕೆ ಅನುಮತಿ ನೀಡಲೇಬೇಕು, ಅನುಮತಿ ಕೋರಲೇಬೇಕು. ಆ ಅನುಮತಿಯನ್ನ ಕೊಡುವಂತಹ ಅಧಿಕಾರವನ್ನ ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗೆ ನೀಡಲಾಗುತ್ತೆ. ಆ ಜಿಲ್ಲಾಧಿಕಾರಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಆ ಜಿಲ್ಲಾಧಿಕಾರಿ ಸರ್ಕಾರದ ನಿಲುವೇನಾಗಿರುತ್ತೆ ಅದನ್ನ ಅಲ್ಲಿ ಪ್ರತಿಬಿಂಬಿಸ್ತಾರೆ ಅಂತ ಅನ್ಕೊಂಡ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಪ್ರತಿಯೊಂದು ಪ್ರಕರಣದಲ್ಲೂ ಹಾಗೆ ಆಗ್ಬೇಕು ಅಂತಿಲ್ಲ, ಬಟ್ ಹಾಗಾಗುವಂತ ಸಾಧ್ಯತೆಗಳು ಜಾಸ್ತಿ ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಇವತ್ತು ನಿಷೇಧವನ್ನ ತಂದಿರೋದು RSS ಮೇಲೆ ಅಲ್ಲ. ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಿಷೇಧವನ್ನ ತಂದಿರೋದು RSS, ಪ್ರತ್ಯೇಕವಾಗಿ RSS ಸಂಘಟನೆ ಮೇಲೆ ಅಲ್ಲ. ಯಾವುದೇ ಒಂದು ಸಂಘಟನೆ ಸರ್ಕಾರದ ಒಂದು ಸ್ವತ್ತಿನ ಆವರಣದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತೆ ಅಂದ್ರೆ ಅದು RSS ಆಗ್ಲಿ ಅಥವಾ ಜಮಾತೆ ಇಸ್ಲಾಮಿ ಹಿಂದೆ ಆಗ್ಲಿ ಮಾಡುತ್ತೆ ಅನ್ನೋದಾದ್ರೆ ಅನುಮತಿಯನ್ನ ಕೋರ್ಬೇಕು. ಇಲ್ಲಿವರೆಗೂ ನಡ್ಕೊಂಡು ಬಂದಂತ ಒಂದು ಪ್ರಕ್ರಿಯೆ ಏನಿತ್ತು ಅದನ್ನ ಒಂದು ರೀತಿ ಮಾರ್ಪಾಡು ಮಾಡುವಂತ ಪ್ರಯತ್ನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ತಂದಿರೋದು ನಿಷೇಧ ಕೇವಲ ಕಾರ್ಯಕ್ರಮ ಆಯೋಜನೆ ಬಗ್ಗೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಇಲ್ಲಿಯವರೆಗೂ
3 ಬಾರಿ ಆ ಸಂಘಟನೆ ಮೇಲೇನೆ ನಿಷೇಧವನ್ನ ನಿರ್ಬಂಧವನ್ನ ತರುವಂತ ಪ್ರಯತ್ನ ಮಾಡ್ತು. 1 ಬಾರಿ 16 ತಿಂಗಳು, 2 ಬಾರಿ 1-2 ವರ್ಷದ ಅವಧಿಯಲ್ಲಿ ಅವರ ನಿರ್ಧಾರವನ್ನ ವಾಪಸ್ ಪಡಿಬೇಕಾಯ್ತು ಅಥವಾ ರದ್ದಾಯ್ತು. ಅದರ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇ ಬಾರಿಗೆ 1948ರಲ್ಲಿ ಗಾಂಧೀಜಿ ಅವರ ಹತ್ಯೆ ಆದಂತಹ ಸಂದರ್ಭ, ನಾಥೂರಾಮ್ ಗೋಡ್ಸೆ ಅವರು ಆರೋಪಿ. ನಾಥೂರಾಮ್ ಗೋಡ್ಸೆ ಅವರ ಒಂದು ನಂಟೇನಿತ್ತು RSS ಜೊತೆ, ಅದ್ರ ಬಗ್ಗೆ ಅದು ಚರ್ಚೆ ಬಹು ಆಯಾಮದಲ್ಲಿ ನಡೀತಿದೆ. ಇವತ್ತಿಗೂ ಅದೇ ಚರ್ಚೆ ನಡೀತದೆ. RSS ಅವ್ರು ಹೇಳ್ತಾರೆ ಅವರು ಆ ಹತ್ಯೆವನ್ನ ಮಾಡೋದಕ್ಕೂ ತಿಂಗಳುಗಳ ಮುಂಚೆನೆ RSS ಜೊತೆ ತಮ್ಮ ಸಂಬಂಧವನ್ನ ಅವರು ಮುರ್ಕೊಂಡ್ಬಿಟ್ಟಿದ್ರು. ಅವರಿಗೂ RSSಗೂ ಸಂಬಂಧ ಇರಲಿಲ್ಲ ಅಂತ. ಆದ್ರೆ ಜನ ಒಪ್ಪೋ ಪರಿಸ್ಥಿತಿ ಇರಲಿಲ್ಲ. ಗಾಂಧೀಜಿ ಅವರ ಸಾವು, ಇಡೀ ದೇಶದಲ್ಲಿ ಆಕ್ರೋಶ, ಒಂದು ವಾತಾವರಣ ನಿರ್ಮಾಣ ಆಯಿತು. RSS ಬ್ಯಾನ್ ಆಯಿತು. 16 ತಿಂಗಳಲ್ಲಿ ಅದನ್ನ ವಾಪಸ್ ಪಡೆದು RSS ಮತ್ತೊಮ್ಮೆ ಮುಖ್ಯವಾಹಿನಿಯ ಒಂದು ಸಂಘಟನೆಯಾಗಿ ಗುರುತಿಸ್ಕೊಳ್ಳಿ. 2ನೇ ಬಾರಿ ಬ್ಯಾನ್ ಆಗಿದ್ದು 1948 ಆದ್ಮೇಲೆ 2ನೇ ಬಾರಿ 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿದಾಗ ಈ ದೇಶದ ಮೇಲೆ, ಅವತ್ತಿನ ದಿನ ಪ್ರಧಾನಿ ಇದ್ದಿದ್ದು ಇಂದಿರಾ ಗಾಂಧಿ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಕರಾಳ ಯುಗ ಅಥವಾ ಒಂದು ಕರಾಳ ಹಂತ ಅಂತಾನೆ ಕರೆಯಲಾದಂತ ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ RSS ಅವತ್ತಿನ ಸರ್ಕಾರದ ವಿರುದ್ಧ ಸಂಘಟಿತವಾದ ಹೋರಾಟ ಮಾಡ್ತಿತ್ತು. ಆದರೆ ಅದು ಅವತ್ತಿನ ಸರ್ಕಾರಕ್ಕೆ ಒಪ್ಪಿಗೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಿರ್ಬಂಧ ನಿಷೇಧವನ್ನ ಹೇರಲಾಯಿತು. ಮತ್ತೊಮ್ಮೆ ಅದನ್ನ ಹಿಂಪಡೆಯಲಾಯಿತು. 3ನೇದು 1992ರಲ್ಲಿ ಬಾಬ್ರಿ ಮಸ್ಜಿದ್ ಪ್ರಕರಣ ನಡೆದಾಗ, ಆ ಒಂದು ಪ್ರಕರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಂಘ ಪರಿವಾರದ ಸದಸ್ಯರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಉತ್ತರ ಪ್ರದೇಶ ಅಯೋಧ್ಯೆಯಲ್ಲಿ ಅವರು ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವತ್ತಿನ ದಿನ RSS ಬ್ಯಾನ್ ಮಾಡಲಾಯಿತು. 2 ವರ್ಷದ ನಂತರ ಒಂದು ಟ್ರೈಬ್ಯುನಲ್ ಮೂಲಕ ಆ ಬ್ಯಾನ್ ಆದೇಶವನ್ನ ರದ್ದುಪಡಿಸಲಾಯಿತು. ಇದು RSS ಮತ್ತೆ ನಿಷೇಧದ ಒಂದು ಇತಿಹಾಸ ಮತ್ತು ಸಂಬಂಧ. ಈ ಬಾರಿ ಅವರು RSS ಬ್ಯಾನ್ ಮಾಡಲಿಕ್ಕೆ ಮುಂದಾಗ್ಲಿಲ್ಲ. ಇನ್ಫ್ಯಾಕ್ಟ್ ಇದಕ್ಕೂ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರು ನಡೆಸಿದಂತ ದಾಳಿ RSS ಮೇಲೆ ಯಾವ ರೀತಿ ಇತ್ತು ಅಂದ್ರೆ, ಇದು ಒಂದು ನೋಂದಾಯಿತ ಸಂಘಟನೆನೇ ಅಲ್ಲ, ಇದು ನೋಂದಣಿ ಆಗದೆ ಇರುವಂತ ಸಂಘಟನೆ, ನಾವು ಇದಕ್ಕೆ ಹೇಗೆ ಮಾನ್ಯತೆ ಕೊಡೋದು, ಯಾವ ಕಾರಣಕ್ಕಾಗಿ ನೀವು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀರಿ, ನಿಮಗೆ ದುಡ್ಡು ಕಾಸು ಎಲ್ಲಿಂದ ಬರ್ತದೆ, ನಿಮಗೆ ದೇಣಿಗೆ ಕೊಡೋರಾದ್ರೂ ಯಾರು, ಹೇಗೆ ನೀವು ಇದೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಸಾಧ್ಯ, ಒಂದು ನೋಂದಣಿ ಆಗದೆ ಇರೋ ಸಂಸ್ಥೆಯಾಗಿ ಇದೆಲ್ಲ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಈ ರೀತಿ 10 ಪ್ರಶ್ನೆಗಳನ್ನ ಕೇಳಿ RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಕೂಡ ಬರೀತಾರೆ. ಆ ಪತ್ರದಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾಕೆ ನೀವು ನೋಂದಣಿ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತ ಎಲ್ಲ ಬರೀತಾರೆ. ಪ್ರಶ್ನೆಗಳು ಕೇಳಿ ಬರೀತಾರೆ. ಆ ಪತ್ರಕ್ಕೆ ಇವತ್ತವರೆಗೂ ಉತ್ತರ ಬರಲಿಲ್ಲ. ನಿನ್ನೆ ಮೊನ್ನೆನೂ ಮೀಡಿಯಾ ಮಾಧ್ಯಮಗಳ ಜೊತೆ ಮಾತನಾಡ್ಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಉಲ್ಲೇಖ ಮಾಡ್ತಾರೆ. ಈ ಬಾರಿ ಬಹಳ ಒಂದು ಜಾಣ್ಮೆಯಿಂದ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಸಂಘಟನೆಗಳಿಗೂ ಅನ್ವಯಿಸುವಂತೆ ಒಂದು ಸಾರ್ವತ್ರಿಕ ರೂಪದ ಭಾಷೆಯನ್ನು ಬಳಸಿ ಈ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಆದರೆ ರಾಜಕೀಯ ವಿಶ್ಲೇಷಕರು ಇದನ್ನ ನೋಡುವಂತಹ ದೃಷ್ಟಿಕೋನ ಸ್ಲೈಟ್ಲಿ ಬೇರೆ ಇದೆ. ಅವ್ರು ಏನ್ ಹೇಳ್ತಾರೆ, ಈ ಪ್ರಶ್ನೆಗಳ ಮೂಲಕ ನಾವು ಅದನ್ನ ನೋಡೋಣ. ಈ ಒಂದು ಚರ್ಚೆ 10 ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಸಂದರ್ಭದಲ್ಲಿ ಒಂದು ವ್ಯಾಪ್ತಿಯನ್ನ ನಿರ್ಧಾರ ಮಾಡಬೇಕು. ವಿಸ್ತೃತವಾಗೇ ಇರಲಿ ಚರ್ಚೆ, ಆದ್ರೆ ವಿಸ್ತಾರಕ್ಕೂ ಒಂದು ಮಿತಿ ಇರಲಿ ಅನ್ನೋ ಕಾರಣಕ್ಕೆ ಈ ನಿರ್ದಿಷ್ಟ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದ ನಿರ್ಬಂಧ ನಿಯಮ RSS ಉಲ್ಲೇಖಿಸದಿದ್ದರೂ ಸಂಘವನ್ನೇ ಗುರಿಯಾಗಿಸಿ ತಂದ ನಿಯಮ ಎನ್ನಲು ಕಾರಣವೇನು? ಇದಕ್ಕೆ ಅವರ ಸೈದ್ಧಾಂತಿಕ ಹಿನ್ನೆಲೆ, ಇಲ್ಲಿವರೆಗಿನ ಸೈದ್ಧಾಂತಿಕ ನಿಲುವು, ಅವ್ರು ಆಡುವಂತಹ ಮಾತು, ಮಾಡುವಂತಹ ಕೆಲಸ ಎಲ್ಲಾನು ಒಂದು ರೀತಿ ಒಂದು ಪಾತ್ರವನ್ನ ನಿಭಾಯಿಸಿರ್ತದೆ. ವಿರೋಧ ಪಕ್ಷದ ಟೀಕೆಗಳಿಗೆ ಅಥವಾ ಟೀಕೆಗಳ ಒತ್ತಡವನ್ನು ಅನುಭವಿಸ್ತಿರುವಂತಹ ಸರ್ಕಾರ, 10 ಪ್ರಶ್ನೆಗಳಿದೆ ಇವತ್ತು ಸರ್ಕಾರ ಎದುರಿಸಬೇಕಾಗಿರುವಂಥದ್ದು ಈ ಅಧಿವೇಶನದಲ್ಲಿ. ಆ ಒಂದು ಪರಿಸ್ಥಿತಿಯಿಂದ ಗಮನವನ್ನ ತಪ್ಪಿಸ್ಲಿಕ್ಕೆ, ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಈ ಸುತ್ತೋಲೆಯನ್ನ ಬಹಳ ಒಂದು ಒಳ್ಳೆ ಟೈಮಿಂಗ್ ಅಲ್ಲಿ ತಂದಿದ್ದಾರೆ ಅನ್ನೋ ಒಂದು ವಿಶ್ಲೇಷಣೆ ಕೂಡ. ಇನ್ನ RSS ನೋಂದಾಯಿತ ಸಂಘವಾಗಿ ಮಾಡಿಸುವಲ್ಲಿ ಯಶಸ್ಸನ್ನ ಕಾಣದ ರಾಜ್ಯ ಗೃಹ ಸಚಿವ ನಿಷೇಧ ನಿಯಮ ತಂದಿದ್ದಾರಾ? ಹಂಗಂತೂ ಆಗ್ಲಿಲ್ಲ. ಹಿಂಗಾರು ಮಾಡೋಣ, ಸಂಘವನ್ನ ನಿರ್ಬಂಧ ಅಥವಾ ನಿಷೇಧ ಮಾಡಕ್ ಆಗದೆ ಇದ್ರು ಸಂಘದ ಚಟುವಟಿಕೆಗಳನ್ನ ಮಾಡೋಣ, ಆ ಕಾರಣಕ್ಕಾಗಿ ಇದನ್ನ ತಂದ್ರ ಅನ್ನೋ ಒಂದು ಪ್ರಶ್ನೆ. ಇನ್ನ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನ RSS ನಿಯಂತ್ರಣ ಮತ್ತು ಕಡಿವಾಣಕ್ಕೆ ಬಳಸ್ಕೊಳ್ತಿದೆ ಎಂಬ ಆರೋಪ ಸರಿ ಇದೆಯಾ?
ಒಂದು ಸರ್ಕಾರ ಅಂತ ಬಂದಾಗ ಎಲ್ರಿಗೂ ಅದು ಸರ್ಕಾರ ಆಗಿರಬೇಕು, ತಮ್ಮ ಸೈದ್ಧಾಂತಿಕ ವಿರೋಧಿಗಳಿಗೂ ಅದು ಸರ್ಕಾರ ಆಗಿರಬೇಕು. ಆದರೆ ಸೈದ್ಧಾಂತಿಕ ಹೋರಾಟಕ್ಕೆ ಸರ್ಕಾರದ ಒಂದು ದರ್ಜೆ, ಸ್ಥಾನ, ಮಾನ, ಪ್ರಭಾವ, ಯಂತ್ರ ಇದನ್ನ ಬಳಸ್ಕೊಳ್ಳಾಗ್ತಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಅದನ್ನ ಸಾಬೀತುಪಡಿಸೋದು ಹೇಗೆ? ಹಲವಾರು ಆಯಾಮಗಳಲ್ಲಿ ಬೆಳೀತಿದೆ ಈ ಚರ್ಚೆ.